ಹಾಯ್ ಗೈಸ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ರ ವಿ8. ಸೊ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಅದು ಈ ವಾರ ಯಾರು ಎಲಿಮಿನೇಟ್ ಆಗ್ತಾಯಿದ್ದಾರೆ ಅಂತ. ಸೊ ಈ ವಾರ ಡಬಲ್ ಎಲಿಮಿನೇಷನ್ ಇದೆ. ಸೊ ಸಂಡೇ ಯಾರು ಎಲಿಮಿನೇಟ್ ಆಗ್ತಾಯಿದ್ದಾರೆ ಅಂತ ಹೇಳ್ತೀನಿ ಗೈಸ್. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಪ್ರೋಮೋ ಬಿಟ್ಟಿದ್ರೆ ಅದ್ರ ಬಗ್ಗೆನೂ ಮಾತಾಡೋದು. ಪ್ರೋಮೋ ನೋಡ್ಕೊಬರೋಣ ಬನ್ನಿ ಗೈಸ್. ಯಾರ ಕತೆ ಹಿಟ್ಟು, ಯಾರ ಕತೆ ಫ್ಲಾಪ್. ರಜತಣ್ಣ ಸಿಲ್ಲಿ ರೀಸನ್ ಜುಟ್ಟು ರೀಸನ್ ಅಂತಕಂತ ಅಡ್ಡಾಡ್ತಾನ್ರಿ. ಅವಂಗ ರೀಸನ್ ಕೊಡಕ್ ನೆಟ್ ಬರಂಗಿಲ್ಲ. ಸೊ ನಾ ಮಾವ ಅಂದ ಮಾವನ್ಗೆ ತುಸ್ತಾ ಇದ್ದೆ. ನೀನು ಮಾವ ಹೋದ್ಮೇಲೆ ಅವ್ನು ಲೋಟ ಹಿಡ್ಕೊಂಡು ಕುಡಿತಾರ. ಈ ತರ ಡೌಗಳು ನಾವು ನೋಡಿದೀವಿ. ನಾನಂತೂ ನೋಡಿಲ್ಲ ನೀನು ಸ್ಟ್ರಾಂಗ್ ರೀಸನ್ ಕೊಟ್ಟರು. ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ, ಆಮೇಲೆ ಸ್ಟ್ರಾಂಗ್ ರೀಸನ್. ಅಲ್ಲ ಮಾತ ಕಲಿತೀನಂತ ನೀನು ಮಾತಾಡಬೇಡ, ಮಾತು ಮನಿ ಕೆಡಿಸ್ತು ತೂತು ಒಲಿ ಕೆಡಿಸ್ತು ಅನ್ನೋದು ಮರಿಬೇಡ. ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ಏನಪ್ಪ ಅದು ಆ್ಯಕ್ಟಿವಿಟಿ ಅಂದರೆ ಯಾರ ಕತೆ ಬ್ಲಾಕ್ ಬಸ್ಟರ್ ಆಗಿದೆ ಮತ್ತು ಯಾರ ಕತೆ ಫ್ಲಾಪ್ ಆಗಿದೆ ಅಂತ. ಸೊ ತ್ರಿವಿಕ್ರಮ್ ಅವರು ಇಲ್ಲಿ ಮಂಜು ಮತ್ತು ರಜತ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ರಜತ್ ಅವರು ಬ್ಲಾಕ್ ಬಸ್ಟರ್ ಅಂತೆ, ಮಂಜು ಅವರು ಫ್ಲಾಪ್ ಅಂತೆ ಗೈಸ್. ಈ ಪ್ರೋಮೋದ ಮೋಸ್ಟ್ ಅಟ್ರಾಕ್ಟಿವ್ ಪಾಯಿಂಟ್ ಏನಪ್ಪ ಅಂದರೆ ಅದು ಹನುಮಂತು ವರ್ಸಸ್ ರಜತ್. ಹನುಮಂತು ಮತ್ತು ರಜತ್ ನಡುವೆ ಸ್ವಲ್ಪ ಮಾತುಕತೆ ಆಗುತ್ತೆ. ಏನಪ್ಪ ಅಂದರೆ ಅದು ಹನುಮಂತು ಅವರು ರಜತ್ಗೆ ಫ್ಲಾಪ್ ಅಂತ ಕೊಡ್ತಾರೆ. ಆದ್ದರಿಂದ ಸ್ವಲ್ಪ ಮಾತುಕತೆ ಅವ್ರ ಮಧ್ಯದಲ್ಲಿ ಆಗುತ್ತೆ. ಸೊ ಅದನ್ನು ನೀವು ಎಪಿಸೋಡಲ್ಲಿ ನೋಡ್ಬೋದು ಗೈಸ್. ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಗೈಸ್, ಅದು ಬೆಳಗ್ಗೆ ಬಿಟ್ಟಿದ್ರೆ ಅದನ್ನು ಸ್ವಲ್ಪ ಆ್ಯಕ್ಟಿವಿಟಿ ಬಗ್ಗೆನೇ, ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ ಕಿಚ್ಚ ಸುದೀಪ್ ಅವರು. ಸೊ ಅದಾಗಿತ್ತು ಗೈಸ್ ಇವತ್ತಿನ ವಿಷಯ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಗೈಸ್. ಏನಪ್ಪ ಅಂದರೆ ಅದು ಈ ವಾರ ಸಂಡೇ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ. ಅದು ಯಾರಪ್ಪ ಅಂದರೆ ಧನ್ರಾಜ್ ಅವರು ಈ ವಾರ ಎಲಿಮಿನೇಟ್ ಆಗ್ತಾ ಇದ್ದಾರೆ ಗೈಸ್. ಸೊ ಇದು ಸ್ವಲ್ಪ ಸ್ಯಾಡ್ ವಿಷಯ ಆಗುತ್ತೆ, ಯಾಕಂದರೆ ಇವರು ಚೆನ್ನಾಗೇ ಆಡ್ಕೊಂಡು ಬಂದರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಅಲ್ಲಿ ಬಿಗ್ ಬಾಸ್ ಮನೇಲಿರೋದು ತುಂಬ ಕಷ್ಟನೇ 100 ಡೇಸು. ಸೊ ಆದ್ದರಿಂದ ಇವರು ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಷಯ. ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು. ದಯವಿಟ್ಟು ವಿಡಿಯೋಗೂ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್.